ರಾಜಣ್ಣ ಅಂತ ಹೇಳಿದ್ರು. ನೋಡಿ, ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿರ್ತಕ್ಕಂಥ ಮಾತ್ರ ಸತ್ಯ ಇದೆ. ಡಿ ಕೆ ಶಿವಕುಮಾರ್ 100% ಚೆನ್ನಾಗಿ ಗೊತ್ತು ಸಿದ್ದರಾಮಯ್ಯನನ್ನು ಇಳಿಸ್ತಕ್ಕಂಥ ಧೈರ್ಯ ಹೈಕಮಾಂಡ್ ಮಾಡೋದಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ದಾರೆ ಅಂದ್ರೆ ಅದರ ಹಿಂದೆ ಅವ್ರದೇ ಸ್ಟ್ರಾಟಜಿಗಳಿದೆ. ಅಟ್ಲೀಸ್ಟ್ ಈ ವಿಚಾರದಲ್ಲಿ ಬ್ಲಾಕ್ ಮೇಲ್ ಮಾಡಬೇಕು. ಅವ್ರ ಕೆಪಿಸಿಸಿ ಕುರ್ಚಿಗೆ ಕಂಟಕ ಬಂದಿದೆ, ಅದನ್ನ ಗಟ್ಟಿ ಮಾಡ್ಕೋಬೇಕು. ಅವ್ರ ಜೊತೆಲಿರ್ತಕ್ಕಂಥ ಒಂದಷ್ಟು ಮಿನಿಸ್ಟರ್ಗಳಿಗೆ ಎಂಎಲ್ಎಗಳಿಗೆ ಮಿನಿಸ್ಟ್ರಿ ಕೊಡಿಸಬೇಕು, ಅದನ್ನ ಮಾಡ್ಕೋಬೇಕು. ಜೊತೆಗೆ ಏನು ರಾಜಣ್ಣ ಅವರು ಜಾರಕಿಹೊಳಿ ಅವರು ಬಾಂಬ್ ಹಾಕಿದ್ರಲ್ಲ, ಇನ್ನೂ 2-3 ಡಿಸಿಎಂಗಳಾಗಬೇಕು ಅಂತೇಳಿ ಅದನ್ನ ತಡೆ ಹಿಡಿಬೇಕು. ಸೊ ಈ ಸಿಎಂ ಕುರ್ಚಿಗೆ ಪ್ರಯತ್ನ ಮಾಡ್ತಾ ಬ್ಲಾಕ್ ಮೇಲ್ ಮಾಡ್ಕೊಂಡು ಆಗಲ್ಲ ಅಂತ 100% ಗೊತ್ತು. ಯಾವತ್ತಿನ ದಿವಸ ಇವರು ಈ ತರ ಪ್ರಯತ್ನಕ್ಕೆ ಬೀಳ್ತಾರೆ ಅಲ್ಲಿ ಪರ್ಮನೆಂಟ್ ಆಗಿ ಕರ್ನಾಟಕದಿಂದ ಕಾಂಗ್ರೆಸ್ ಮುಚ್ಚೋಗುತ್ತೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ವಂತ ಸಿಂಗಲ್ ಹ್ಯಾಂಡೆಡ್ ಆಗಿ ಒಂದು ಪಕ್ಷವನ್ನು ಗೆಲ್ಲಿಸತಕ್ಕಂಥ ಶಕ್ತಿ ಇಲ್ಲ. ಅವ್ರದ್ದು ವೆರಿ ಲಿಮಿಟೆಡ್. ಒಂದು 2-3 ಜಿಲ್ಲೆಗೆ ಪ್ರಭಾವ ಬಿಟ್ಬಿಟ್ರೆ ಬ್ಲಾಕ್ ಮೇಲ್ ಮಾಡ್ಕೊಂಡು ಅವ್ರಿಗೆ ಆಗ್ಬೇಕಾದಂತಹ ಕೆಲಸಗಳನ್ನ ಮಾಡ್ಕೊಂತಾರೆ ಬಿಟ್ರೆ ಇದು ಅವ್ರು ಆಗೋ ಸಾಧ್ಯವೇ ಇಲ್ಲ. ಅದು ಸರಿ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗದೆ ಇರೋದು ಜೆಡಿಎಸ್ ಪಕ್ಷಕ್ಕೂ ಕೂಡ ಒಳಿತೆ ಅಂತ ಹೇಳಿ. ನೀವು ಫಾಸ್ಟ್ ಸಿದ್ದರಾಮಯ್ಯ ತಗೊಳ್ತಾರೆ, ನೀವು ಇಂಡಿಪೆಂಡೆಂಟ್, ನಾನು ಇಂಡಿಪೆಂಡೆಂಟ್. ನಾವಾದ್ರೂ ಫಾಸ್ಟ್ ಸಿದ್ದರಾಮಯ್ಯ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ, ಇನ್ ದಿ ಫ್ಯೂಚರ್ ಆಫ್ ದಿ ಪಾರ್ಟಿ. ಜೆಡಿಎಸ್ ನವ್ರಿಗೆ ಯಾಕೆ ಒಳ್ಳೇದು ಅಂತಂದ್ರೆ ಒಕ್ಕಲಿಗರು ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರು, ಪೆನ್ನು ಪೇಪರ್ ಕೊಟ್ರು, ಅಲ್ಲಿಗೆ ಒಕ್ಕಲಿಗರಿಗೆ ಅನ್ಯಾಯ ಮಾಡಿದ್ರು ಅಂತ ಹೇಳಕ್ ಒಂದು ಇಶ್ಯೂ ಸಿಕ್ಬಿಡುತ್ತೆ. ಬೇಕಾಗಿಲ್ಲ ಕಾಂಪಿಟೇಷನ್, ಒಕ್ಕಲಿಗ ವೋಟ್ ಸ್ಪ್ಲಿಟ್ ಆಗೋದು ಜೆಡಿಎಸ್ಗೂ ಕೂಡ ಬೇಕಾಗಿಲ್ಲ. ಒಳ್ಳೇದೇ ಅಲ್ವಾ ಲೆಕ್ಕಾಚಾರ? ನಿಮ್ ಮಾತಿನ ಅರ್ಥದಲ್ಲಿ ಏನು ತಪ್ಪು ಅಂತ ಹೇಳೋದೇ ಬೇಡ, ಕರೆಕ್ಟ್ ಆಗಿದೆ. ನಾವು ಕಳೆದ ಒಂದು 2 ವರ್ಷದಿಂದ ನಾವು ಫೈಟ್ ಮಾಡ್ತಾ ಇದ್ವಿ. ಗ್ಯಾರಂಟಿ ಯೋಜನೆಗಳು ಪೂರ್ಣಗೊಳ್ತಿಲ್ಲ, ಅದ್ರ ಬಗ್ಗೆ ನೀವು ಗಮನ ಹರಿಸ್ತಿಲ್ಲ ಸರ್ಕಾರದವರು, ಅಭಿವೃದ್ಧಿಗಳು ತರ್ತಿಲ್ಲ, ಜನರು ಕೇಳೋರು ಗುಂಡಿಗಳು ಮುಚ್ಚುತ್ತಿಲ್ಲ, ಅದ್ರ ಬಗ್ಗೆ ನಾವು ಧ್ವನಿಗೂಡಿಸ್ತಿದ್ವಿ, ನಾವು ಬಿಜೆಪಿ ಅವರೆಲ್ಲ ಸೇರ್ಕೊಂಡು. ಇವಾಗ ಏನಾಗಿದೆ, ಕಾಂಗ್ರೆಸ್ ಅವರೇ ಅವರ ಒಂದು ವರ್ತನೆ, ಅವರ ಒಂದು ಕಾರ್ಯವೈಖರಿ, ಅವರ ದಿನಚರಿ ಅಂದ್ರೆ ಸಚಿವರುಗಳು ಶಾಸಕರುಗಳದ್ದು ನೋಡ್ತಾ ಇದ್ದಾಗ ಏನಾಗುತ್ತೆ, ಮಾಡ್ತಾ ಹೋಗ್ಲಿ ಕಾಂಗ್ರೆಸ್ ಅವರು. ಅಂತೂ 2 ವರ್ಷ ಅಭಿವೃದ್ಧಿ ಅಂತೂ ನೀವು ಮಾಡ್ಲಿಲ್ಲ, ನೀವು ಮಾಡಿ ಜನರು ಬುದ್ಧಿ ಕಲಿಸ್ತಾರೆ ಅನ್ನೋದು ಒಂದು ಬರುತ್ತೆ. ಆದ್ರೆ ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ನಾವೆಲ್ಲರೂ ಕಟ್ಟೋದು, ಈಗ ಆ ಸೀಮಾ ಅವರು ಕಟ್ಟ ತೆರಿಗೆನೂ ಸೇರಿಸಿ ನಾನು ಹೇಳ್ತಿರೋದು, ನಾವು ಕಟ್ಟ ತೆರಿಗೆಗಾದ್ರೂ ಒಂದು ಒಳ್ಳೆ ಒಂದು ಅಭಿವೃದ್ಧಿ ಕೊಡ್ರಪ್ಪ, ಆಡಳಿತ ಕೊಡ್ರಪ್ಪ, ಯೋಜನೆಗಳನ್ನ ತಗೊಂಡ್ ಬಂದ್ರಪ್ಪ. ಆಯ್ತು ಕೇಳಿ ಮೇಡಮ್, ಕೇಳಿ ಇಲ್ಲ, ಆಯ್ತು ಕೇಳಿ ಮೇಡಮ್, ಸಿಕ್ಕಿ ಎಷ್ಟು ಅನುಕೂಲ ಆಗಿದೆ ಅನ್ನೋದನ್ನ ಹೇಳಿದ್ದಾರೆ. ನಾನು ನಿಮ್ನ ಪ್ರಶ್ನೆ ಕೇಳಿ ನಿಮ್ನ ಮುಜುಗರಕ್ಕೆ ಈಡ ಮಾಡ್ಸಲ್ಲ. ಯಾಕೆ ಗೊತ್ತಾ, ಕೇಳಿ ನಮಗೂ ಸಾಕಾಗೋಗಿದೆ. ಏನ್ ಗೊತ್ತಾ, ಮೇಡಮ್ ಅವರೇ, ನಮ್ಮ ಮಂಡ್ಯ ಕಡೆ ಹೇಳ್ತಾರೆ, ಈ ದಿನ ಸಾಯವನ್ಗೆ ಅಳೋನ್ ಯಾರು ಅನ್ನಂಗೆ ನಾವು ಕೇಳ್ತಾನೆ ಇರ್ತೀವಿ, ನೀವೇನೋ ಒಂದು ಹೇಳ್ತಾನೆ ಇರ್ತೀರ. ಅದೇ ಬಿಡಿ, ಅದ್ ಬೇಡ. ಸ್ಮಿತ್ ಅವರೇ, ಆರಂಭದಲ್ಲಿ ಸೀಮಾ ಅವ್ರೆ ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. 2023 ಚುನಾವಣೆ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಈ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮಂಡ್ಯ, ಮೈಸೂರು ಈ ಭಾಗ, ಕೋಲಾರ, ತುಮಕೂರು ಈ ಭಾಗ, ಚಿಕ್ಕಮಂಗ್ಳೂರು, ಹಾಸನ ಭಾಗಕ್ಕೆ ಬರೋರು, ಪೆನ್ನು ಪೇಪರ್ ತೋರ್ಸೋರು. ಈ ಬಾರಿ ನನಗೆ ಅವಕಾಶ ಇದೆ. ಮಾನ್ಯ ದಿವಂಗತ SM ಕೃಷ್ಣ ಅವರು ಆದ್ಮೇಲೆ ನನ್ಗೊಂದು ಆಪರ್ಚುನಿಟಿ ಸಿಗ್ತಿದೆ. ನಮ್ಮ ಬಾಂಧವರೆಲ್ಲ ನೀವು ಒಗ್ಗಟ್ಟಾಗಿ ನನಗೆ ಮತ ಕೊಡಿ ಅಂತ. ನಿಜವಾಗ್ಲೂ ಆ ಟೈಮಲ್ಲಿ ಏನಾಯ್ತು ಅಂದ್ರೆ, ನಾವು ಬಿಜೆಪಿಯವರು ಆರಂಭಿಕ ಹಂತದಲ್ಲಿದ್ವಿ. ನಮ್ಮ ಇಬ್ರು ಘರ್ಷಣೆಯಲ್ಲಿ ಅದೇನು ಅವ್ರಿಗೆ 3ನೇವ್ರಿಗೆ ಲಾಭ ಅನ್ನಂಗೆ ಅವ್ರು ನಿಜವಾಗ್ಲೂ ಅವ್ರಿಗೆ ಬಂತು. ಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನಗಳು ಬಂದು ನಾವು ಸೋತ್ವಿ, ಒಪ್ಕೊಳ್ಳೋಣ. ಹಾಗಾದ್ಮೇಲೆ ಎಲ್ಲೋ ಒಂದು ಕಡೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಿಂತ್ಕೋಬೇಕಾಗಿತ್ತಲ್ವಾ, ಮರ್ತೇ ಬಿಟ್ರು. ಏನಕ್ಕೆ ಮರ್ತರು ಅಂದ್ರೆ ಅದಕ್ಕೂ ಹೇಳ್ತೀವಿ ಮೇಡಮ್, ಆರಂಭದಲ್ಲಿ ನಾನು ಹೇಳ್ತಾ ಇದ್ದೆ, ಎಲ್ಲೋ ಒಂದು ಉತ್ಸಾಹ ಇತ್ತು 2028ಕ್ಕೂ ನಮ್ದು ಇದೇ ಪುಷ್ ಮುಂದಕ್ಕೆ ತಗೊಂಡೋಗುತ್ತೆ ಅಂತ. ಬಟ್ ಯಾವಾಗ ಬಿಹಾರ್ ಚುನಾವಣೆ ಆಯ್ತು, ನಿಜವಾಗ್ಲೂ ಅವ್ರಿಗೆ ಎಫೆಕ್ಟ್ ಆಯ್ತು. ಬೇಡ, ಚಾನ್ಸ್ ತಗೊಳ್ಳೋದು ಬೇಡ, ಈ ಪೆನ್ನು ಪೇಪರ್ ವಿಚಾರ ಏನಿದೆ ಈಗ ತಗೊಳ್ಳೋಣ ಅಂತ ಅವ್ರು ಇವಾಗ ತಗೊಳ್ತಿದಾರೆ ವಿನ ನಾವು ಪುನಃ ನಮ್ಗೆ ಅವಶ್ಯಕತೆ ಇಲ್ಲ. ನಮ್ ಪಕ್ಷಗಳಿಗೆ, ವಿರೋಧ ಪಕ್ಷಗಳಿಗೆ ಅವಶ್ಯಕತೆ ಇಲ್ಲ. ನೀವು ಸಿಎಂ ಯಾರನ್ನಾದ್ರೂ ಮಾಡಿ ತಗೊಂಡ್ ಬಂದು, ಈ ಫಸ್ಟ್ ಟೈಮ್ MLA ಆಗಿರೋರ್ನೇ ತಗೊಂಡ್ ಬಂದ್ ಮಾಡಿ, ಇಲ್ಲಾಂದ್ರೆ ಆ ಸೀಮಾ ಕೌಸರ್ ಕೂತವ್ರಲ್ಲ ಅವ್ರನ್ನೇ ಕರ್ಕೊಂಡೋಗಿ ಸಿಎಂ ಮಾಡಿ. ಏನು ಮಾಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೀಮಾ ಅವರೇ ನೋಡಿ, ನಾನು ನಿಮ್ಗೆ ಈ ಪ್ರಶ್ನೆ ಕೇಳ್ತೀನಿ, ಅದಾದ್ಮೇಲೆ ಶಂಕರ್ ಶೆಟ್ರು ಕೂಡ ಇದೇ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಇರೋ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಇರೋ ರಾಜ್ಯಗಳಲ್ಲಿ ಕರ್ನಾಟಕ ಇಸ್ ದ ಸ್ಟ್ರಾಂಗೆಸ್ಟ್. ಇದನ್ನು ಕೂಡ ಉಳಿಸಿಕೊಳ್ಳುವಲ್ಲಿ ಹೆಣಗಾಡ್ತಿದೆ ಪಕ್ಷ ಅನ್ನೋ ರೀತಿಯ ಸಂದೇಶಗಳು ದಿನಂಪ್ರತಿ ಕಾಂಗ್ರೆಸ್ ನಾಯಕರ ಬಾಯಿಂದಲೇ ಬರ್ತಾ ಇದ್ರೆ ಜನ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬೇಸರಗೊಂಡ್ಬಿಡ್ತಾರೆ. ಸೀಮಾ ಮೇಡಮ್, ಆಗೋಲ್ವಾ ಇದು? ನೋಡಿ ಸ್ಮಿತಾ ಅವ್ರೆ, ಇವ್ರುಗಳೇ ಅಲ್ಲಿ ಏನ್ ನಡೀತಾ ಇದೆಯೋ, ಏನ್ ಮಾಡ್ತಾ ಇದ್ದಾರೋ ಇವಾಗ ನೋಡಿ. ಫಸ್ಟ್ ನನಗೆ ಒಂದು ಅನ್ಇಂಟರಪ್ಟೆಡ್ 30 seconds ಕೊಡಿ.
ಸಿದ್ದರಾಮಯ್ಯ ಸರ್ ಬಗ್ಗೆ ಸಿದ್ದರಾಮಯ್ಯ ಸರ್ ಬೆಂಬಲಿಗರು ಜಮೀರ್ ಅವರಾಗಿರ್ಬಹುದು ಅವರೆಲ್ಲ ಹೇಳ್ಕೊತಾ ಇರ್ತಾರೆ. ಈ ಕಡೆ DK ಸರ್ ಬೆಂಬಲಿಗರು ಅವ್ರು ಹೇಳ್ಕೊತಾ ಇದ್ದಾರೆ. ಅದು ನಮಗೆ ಬೇಡ ಅಲ್ವಾ? ಅದು ಇಲ್ಲ DK ಶಿವಕುಮಾರ್ ಸರ್ ಹೇಳ್ಬೇಕು, ಇಲ್ಲ ಸಿದ್ದರಾಮಯ್ಯ ಸರ್ ಹೇಳ್ಬೇಕು, ಹೌದು ಹೀಗೆ ನಡೀತಾ ಇದೆ ಅಂತ ಅಂದ್ಬಿಟ್ಟು ಒಂದು ಊಹಾಪೋಹೆಗಳಿಗೆ ಇವರು ಬೆಂಕಿ ಹಚ್ಚಿ ಅದನ್ನ ದೊಡ್ಡದ್ ಯಾಕಂದ್ರೆ ಇವ್ರಿಗೆ ಚೆನ್ನಾಗ್ ಗೊತ್ತಿದೆ ಇವ್ರಿಗೆ ಇನ್ ಯಾವತ್ತೂ ಇವರು ಅಧಿಕಾರಕ್ಕೆ ಬರೋದಿಲ್ಲ. ಇನ್ನ ಜನ ಇವ್ರಿಗೆ ಇನ್ ಯಾವತ್ತು, ಯಾಕಂದ್ರೆ ಇವ್ರ ಹತ್ರ ಒಂದು ಸಿಎಂ ಕ್ಯಾಂಡಿಡೇಟ್ ಇಲ್ಲ ಅಂದ್ಮೇಲೆ ಜನ ಇವ್ರಿಗೆ ಎಲೆಕ್ಟ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು 28 ಅಧಿಕಾರಕ್ಕೆ ಬರಲ್ಲ. 2028 ನೀವೇ ಅಧಿಕಾರಕ್ಕೆ ಇರ್ತೀರಾ? ದಯವಿಟ್ಟು ಮಾತಾಡಿ ಅಮ್ಮ, ದಯವಿಟ್ಟು. ಅಲ್ಲ ಯಾಕೆ ಸುಮ್ಮನೆ ಡೈವರ್ಟ್ ಇದಾಗಬಾರ್ದು. 2028 ನೀವೇ ಬಿಟ್ಟಿದ್ರೆ 30 ಸೆಕೆಂಡ್ ಆಗ್ಬಿಡೋದು. ಕೇಳ್ಬೇಕಲ್ಲ. ಒಂದ್ 10 ಸೆಕೆಂಡ್ ಕೊಟ್ಬಿಡಿ, ಅದಾದ್ಮೇಲೆ ಶಂಕರ್ ಶೆಟ್ಟರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಮೇಡಮ್ 2028 ಸರ್ಕಾರ ಚೇಂಜ್ ಆಗ್ಬೇಕು ಅಂತ ಹೇಳಿ ನಮಗೂ ಅಂದ್ರೆ ರಾಜ್ಯದ ಜನರಿಗೂ ಕೂಡ ಉದ್ದೇಶ ಇಲ್ಲ, ಗಟ್ಟಿಯಾಗಿರ್ಲಿ ಅನ್ನೋದೇ ನಮ್ದು ಆಶಯ ಕೂಡ. 30 ಸೆಕೆಂಡ್ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ ಮೇಡಮ್, ಅದನ್ನ ಸರಿ ಮಾಡ್ಕೊಳ್ಳಿ. ಶಂಕರ್ ಶೆಟ್ಟರ್ ನಾನು ಆಗ್ಲೇ ಹೇಳಿದಾಗೆ ಕರ್ನಾಟಕ ಕಾಂಗ್ರೆಸ್ ಕೈಯಲ್ಲಿರುವ ಅತ್ಯಂತ ಸ್ಟ್ರಾಂಗೆಸ್ಟ್ ಸ್ಟೇಟ್. ಬಟ್ ಇಲ್ಲೂ ಕೂಡ ಗೊಂದಲಗಳೇ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಆ ಗಟ್ಟಿತನದ ಬಗ್ಗೆನೂ ಪ್ರಶ್ನೆ ಬರುತ್ತೆ. ಹಾಗೆ ವೋಟ್ ಹಾಕಿರೋ ಜನಕ್ಕೂ ಕೂಡ ಎಂಥ ಪಕ್ಷ ಕೋಟ್ ಹಾಕ್ತಿವಪ್ಪ ಅನ್ನೋ ಮನಸ್ಥಿತಿ ಬಂದ್ಬಿಡುತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾದ ಸಂದರ್ಭ ಇದು ಅಂತ. ಖಂಡಿತವಾಗಿ ಸ್ಮಿತಾ ಅವರೇ, ಕಾಂಗ್ರೆಸ್ ಒಂದು ದೊಡ್ಡ ಸ್ಟೇಟ್ ಮಾತ್ರ ಅಲ್ಲ, ಸ್ಟ್ರಾಂಗೆಸ್ಟ್ ಸ್ಟೇಟ್ ಅಲ್ಲ, ಅತ್ಯಂತ ಒಂದು ಶ್ರೀಮಂತ ರಾಜ್ಯ ಕೂಡ. ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಮೇಲೆ ಕಂಪೇರ್ ಮಾಡುವಾಗ ಬೇರೆ ನಾರ್ದರ್ನ್ ಇಂಡಿಯಾ ಸ್ಟೇಟ್ಸ್ ಗಳಿಗೆ ಅಥವಾ ನಮ್ಮ ಒಂದೇ ಎಕ್ಸ್ಟ್ರಾ ನಮ್ಗಿಂತ ಜಾಸ್ತಿ ಇರಬೇಕು ಪರ್ ಕ್ಯಾಪಿಟಲ್ ಇನ್ಕಮ್. ಗುಜರಾತ್, ತಮಿಳುನಾಡು ಯಾವುದೇ, ಅದರ್ವೈಸ್ ವಿ ಸ್ಟ್ಯಾಂಡ್ ಫಸ್ಟ್ ಆರ್ ಸೆಕೆಂಡ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಇದ್ದೇವೆ. ಬಾರಿ ಸ್ಟ್ರಾಂಗೆಸ್ಟ್, ಬಾರಿ ರಿಚ್ ಸ್ಟೇಟ್ ಬಿಕಾಸ್ ಆಫ್ IT ಸೆಕ್ಟರ್ ಆಗಲಿ ಏನೇ ಆಗಲಿ ಆಯ್ತಲ್ಲ. ಅಂತ ರಾಜ್ಯದಲ್ಲಿ ಈ ಸ್ಥಿತಿ ಬರಬಾರ್ದಿತ್ತು. ಒಂದು ಯಾವ ರಾಜ್ಯದಲ್ಲಿ ಏನ್ ಗೊತ್ತಾ, ಒಂದು ಮುಖ್ಯಮಂತ್ರಿ ಸೆಲೆಕ್ಟ್ ಮಾಡುವಾಗ ಅದು 5 ವರ್ಷಕ್ಕಂತ ಸೆಲೆಕ್ಟ್ ಮಾಡುದು. ಯಾವುದೇ ರಾಜ್ಯದಲ್ಲಿ ಇಲ್ಲಪ್ಪ ನಿನ್ನ 2 ವರ್ಷ ಎಲ್ಲಿನೂ ಇಲ್ಲದು. ಸೆಲೆಕ್ಟ್ ಮಾಡುವಾಗ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಒನ್ಸ್ ಇಯರ್ಸ್ ಟೇಕನ್ ಓತ್ ಮೀನ್ಸ್ ಹಿ ಇಸ್ ದೇರ್ ಟಿಲ್ 5 years ಅಂತ. ಎಲ್ಲ ದೇವದಯಿಂದ ಆರೋಗ್ಯ ಚೆನ್ನಾಗಿದೆ ಏನಾದಿದ್ರೆ 5 ವರ್ಷ ಅವನು ಇಂತ, ಅಥವಾ ಆತನ ಆಡಳಿತ ಒಳ್ಳೇದಿಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ಹೇಳ್ಬಹುದು ನೀನಪ್ಪ ಇಳಿ ಅಂತ ಹೇಳಿ. ಆತ ಒಳ್ಳೆ ರೀತಿಯಲ್ಲಿ ಇಳಿದು ಹೋದ್ರೆ ಆಯ್ತು. ಇಲ್ಲ ನಾನು ಶಾಸಕಾಂಗ ಪಕ್ಷ ನಾನು ಸೆಲೆಕ್ಟ್ ಮಾಡಿದೆ, ಶಾಸಕಾಂಗ ಪಕ್ಷದವರು ಎದುರಾಗಿ ನಿಂತ್ಕೊಂಡು ಶಾಸಕಾಂಗ ಪಕ್ಷವರ ಎದುರು ಏನನ್ನು ತೆಗಿಲ್ಲ ಅಂತ ಹೇಳಿದ್ರೆ ಮತ್ತು ತುಂಬಾ ಹೋರಾಟ ಮಾಡಬೇಕಾಗ್ತದೆ. ಈಗೇನು ಗೊತ್ತಾ, ಈಗ ನೀವು ಆಲ್ರೆಡಿ ಅವ್ರಿಗೆ ಗೊತ್ತು, ಇವರು ಅದನ್ನ ನಾನು ಒಪ್ತೇನೆ. ಅಶ್ವಿನ್ ಅವರು ಹೇಳಿದ್ದು 2028 ಅಲ್ಲಿ ಬಾರಿ ಕಷ್ಟ ಉಂಟು ಆಕ್ಚುಲಿ. ಇದೇ ರೀತಿ 2 ವರ್ಷದಲ್ಲಿ ಇವರು ಸೀಟ್ ತಗೊಂಡಿಂದ ಅಧಿಕಾರ ಹಂಚಿಗೆ, ಚೀಫ್ ಮಿನಿಸ್ಟರ್ಶಿಪ್ ಕುರ್ಚಿಗೆ ಗುದ್ದಾಟ, ಇದೇ ಹಟ್ಟಿಂಗ್ ಬರ್ತಾ ಉಂಟು ಶಿವಾಯಿ. ಅದು ಪುಣ್ಯಕ್ಕೆ ಏನೋ ಸೋಫಾರ್ ಏನೋ ಗ್ಯಾರಂಟಿ ಒಂದು ಒಳ್ಳೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಇರ್ತಾರೆ. ಕೆಲವೊಂದು ಒಳ್ಳೆ ವಿಷಯಗಳು ನಾವು ಬಹುಶಃ ಅವ್ರಿಗೆ ಗ್ಯಾರಂಟಿಗಳನ್ನು ಕೊಟ್ಟ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡೆ. ಬಟ್ ಗ್ಯಾರಂಟಿ ಸ್ವಲ್ಪ ಲೇಟ್ ಆಗಿ ಏನೋ ಮಾಡಿ ಸೋಫಾರ್ ಇಂಪ್ಲಿಮೆಂಟೇಷನ್ ಆಗಿದೆ, ಅದೊಂದೇ ಅಚೀವ್ಮೆಂಟ್. ಸೊ ಮತ್ತೆ ಯಾವುದೇ ಡೆವಲಪ್ಮೆಂಟ್ ಕಾರ್ಯಗಳು ಇಲ್ಲಿ ನಡೆದಿಲ್ಲ. ಅಂತ ಸಂದರ್ಭದಲ್ಲಿ ಈ ರಾಜ್ಯ ಉದ್ಧಾರ ಆಗ್ಬೇಕಾದ್ರೆ, ಜನ ಉದ್ಧಾರ ಆಗ್ಬೇಕಾದ್ರೆ, ನಾವು ಕನ್ನಡಿಗರು ಉದ್ಧಾರ ಆಗ್ಬೇಕಾದ್ರೆ ಹೈಕಮಾಂಡ್ ಹತ್ರ ಕೈ ಮುಗ್ದು ನಾವು ಕೇಳ್ಕೊಳ್ತೇವೆ, ಏನಾದ್ರೂ ಒಂದು ಇತ್ಯರ್ಥ ಮಾಡಿಕೊಂಡು ಏನಾದ್ರೂ ಒಂದು ಗೊಂದಲಕ್ಕೆ ಒಂದು ಪರಿಹಾರ ನೀಡಿ ಸ್ಪಷ್ಟವಾಗಿ ಹೇಳಿ. ಒಂದು ಪ್ರೆಸ್ ಕಾನ್ಫರೆನ್ಸ್ ಹೇಳ್ತಾನೆ, ಯಾರು ಪ್ರೆಸಿಡೆಂಟ್ ಬಂದು ಯೂಸಲ್ಲಿ ಹೇಳಲ್ಲ, PC ವೇಣುಗೋಪಾಲ್ ಸುರ್ಜೇವಾಲಾ ಬಂದು ಹೇಳಿ ಇಲ್ಲ, ದಿಸ್ ಇಸ್ ದ ಹೈಕಮಾಂಡ್ ವಿ ಹ್ಯಾವ್ ಟೇಕನ್ ಡಿಸಿಷನ್ ಟಿಲ್ ಅವರ್ ನೆಕ್ಸ್ಟ್ 5 years ಅಂತ ಹೇಳ್ಬಿಡ್ದ. ಫಾರ್ ದಿ ಟೈಮ್ ನೋ ಚೇಂಜ್ ಇನ್ ದಿ ಚೀಫ್ ಮಿನಿಸ್ಟರ್ಶಿಪ್ ಅಂತ ಆಯ್ತಲ್ಲ. ಯಾರು ಈ ಬಗ್ಗೆ ಮಾತಾಡಬಾರ್ದು, ಯಾರಾದ್ರೂ ಮಾತಾಡಿದ್ರೆ ಅವ್ರ ಮೇಲೆ ಯಾರು ಆಕ್ಷನ್ ತಗೊಳ್ಳೋರು, ಯಾರು ಕರ್ನಾಟಕ PCC ಪ್ರೆಸಿಡೆಂಟ್ ತಗೊಳ್ಬೇಕಿರೋ ಮೇಲೆ ನೋಡಿಸ್ಕೊಂಡು. ಈಗ ಅವ್ರ ಪರವಾಗಿ ಇವ್ರು ಹೋಗ್ತಾರೆ, ಇವ್ರು ಎಲ್ಲಿಂದ ಆಕ್ಷನ್ ತನ್ನ ಹಿಂಬಾಲಕರ ಮೇಲೆ ಆಕ್ಷನ್ ತಗೊಳ್ಳಿಕ್ಕಾಗ್ತದ? ಇದೆಲ್ಲ ನೋಡ್ಕೊಳ್ಬೇಕು. ಮತ್ತೇನ್ ಗೊತ್ತಾ, ಯಾರೇ ಆಗಲಿ ಪೇಷನ್ಸ್ ಇರುವಾಗ ಇಬ್ಬರಿಗೂ ಒಳ್ಳೆ ಅಧಿಕಾರ ಕೊಟ್ಟಿದ್ದಾರೆ. ಇವರಿಗೆ ಪಾರ್ಟಿ ಪ್ರೆಸಿಡೆಂಟ್ಶಿಪ್ ಕೊಟ್ಟಿದ್ದಾರೆ, ಮತ್ತೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಅದಲ್ಲದೆ ಒಳ್ಳೆ ಕಪ್ಪ ಕಾಣಿಕೆ ಬರುವಂತ ದೊಡ್ಡ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ, ಇರಿಗೇಷನ್ ಮತ್ತು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್. ಹಾಗಾಗಿ ಅವರು ಸ್ಯಾಟಿಸ್ಫೈ ಆಗಿರಬೇಕು. ಒಂದು ವೇಳೆ CPM ನಾನು ಹೇಳಿದಿಲ್ಲ ಅಂತ ಹೇಳಿದ್ರೆ ಇದ್ದದನ್ನು ಕಳ್ಕೊಳ್ಳೋ ಪ್ರಸಂಗ ಸಿದ್ದರಾಮಯ್ಯ ಬರ್ಬೋದು, ಇವರಿಗೂ ಬರ್ಬೋದು. ಅಥವಾ ಇವರು ಏನಾದ್ರೂ ಮಸ್ತು ಗುದ್ದಾಟ ಮಾಡಿದ್ರೆ ಇವರಿಗೆ ಪಾರ್ಟಿ ದ್ರೋಹ ಮಾಡ್ತಾ ಇದ್ದಾರೆ, ಪಾರ್ಟಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ CM ಅಂಡ್ DCM ಇವರೊಂದು ಕಾಂಪ್ರಮೈಸ್ ಆಗಿ ಅವರೊಳಗೇನೆ ಒಂದು ಇತ್ಯರ್ಥ ಮಾಡಲಿ, ಇಲ್ಲದ್ರೆ ಹೈಕಮಾಂಡ್ ಹತ್ರ ಕೂತ್ಕೊಂಡು ಏನಾದ್ರೂ ಒಂದು ಇತ್ಯರ್ಥ ಮಾಡಿ ಅಂತ ನೀವು ಹೇಳಿದ ಕರೆಕ್ಟ್. ಆದ್ರೆ